ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಬಾಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಲ್ಲರೂ ಸಹ ವಿಶೇಷವಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡಿರ್ತೀವಿ. ವೆಯ್ಟ್ ಲಾಸ್ಗಾಗಿ ಹಲವು ರೀತಿಯ ಪ್ರಯತ್ನಗಳನ್ನ ಪಡ್ತಾ ಇರ್ತೀವಿ. ಕಾರ್ಡಿಯೋ, ವರ್ಕೌಟ್ಸ್ ಅಂತ ಎಲ್ಲರೂ ಕೂಡ ಜಿಮ್, ಬೇರೆ ಬೇರೆ ರೀತಿಯಂತ ಅಭ್ಯಾಸಗಳಿಗೆ ನಾವು ತೊಡಸ್ಕೊಂಡಿರ್ತೀವಿ. ಬರೀ ವರ್ಕೌಟ್ ಮಾಡೋದು ಅಷ್ಟೇ ಸೀಮಿತ ಅಲ್ಲ. ದೈಹಿಕವಾದ ಶ್ರಮದ ಜೊತೆಗೆ ಮಾನಸಿಕ ಸಮತೋಲನ ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ಅಭ್ಯಾಸ ನಮ್ಮ ತೂಕ ಇಳಿಕೆಯಲ್ಲಿ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಯೋಗವನ್ನು ನಾವು ರೂಢಿಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಎರಡನ್ನೂ ಕೂಡ ಸಮತೋಲನ ಮಾಡಿಕೊಳ್ಳುವುದರ ಜೊತೆಗೆ ನಾವು ಈ ಒಂದು ತೂಕ ಇಳಿಕೆಯನ್ನ ಮಾಡಿಕೊಳ್ಳುವುದರಿಂದ ಆರೋಗ್ಯದಲ್ಲಿ ಉತ್ತಮವಾದಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಂತೆ ಆಗುತ್ತೆ. ಹಾಗಾಗಿ ಇಂದಿನ ಒಂದು ಸಂಚಿಕೆಯಲ್ಲಿ ನಿಂತು ಮಾಡುವ ಕೆಲವು ಯೋಗದ ಆಸನದ ಅಭ್ಯಾಸಗಳನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಬನ್ನಿ, ಮೊದಲಿಗೆ ನಾವು ಮಾಡುವಂತ ಅಭ್ಯಾಸ ತಾಡಾಸನ. ಯಾವುದೇ ಅಭ್ಯಾಸವನ್ನು ನಾವು ಪ್ರಾರಂಭಿಸಬೇಕಾದ್ರೆ ತಾಡಾಸನದಿಂದ ಮಾಡ್ತೇವೆ. ಮೊದಲಿಗೆ ಎರಡು ಕೈಗಳನ್ನ ತೊಡೆಯ ಪಕ್ಕದಲ್ಲಿ ಇರಿಸ್ಕೊಂಡು, ಕಾಲನ್ನ ಒಟ್ಟಿಗೆ ಕೂಡಿಸ್ಕೊಂಡು, ಬೆನ್ನು ನೇರವಾಗಿರಿಸಿ, ದೃಷ್ಟಿಯನ್ನ ಮುಮ್ಮುಖವಾಗಿರಿಸಿ ನಿಂತ್ಕೊಳ್ಬೇಕು. ದೇಹದ ಸಂಪೂರ್ಣ ಭಾರವನ್ನು ಎರಡು ಕಾಲುಗಳ ಮೇಲೆ ಹಾಕಿರ್ಬೇಕು. ಕೆಲವರು ದಪ್ಪ ಇರತಕ್ಕಂಥವರಿಗೆ ಕಾಲ್ ಜೋಡಿಸಿದಾಗ ಸಮತೋಲನ ಕಷ್ಟ ಆಗುತ್ತೆ. ಅಂತಹವರು ಕಾಲ ನಡುವೆ ಸ್ವಲ್ಪ ಅಂತರವನ್ನ ಇರಿಸ್ಕೊಂಡು ಕೂಡ ನಿಂತ್ಕೊಳ್ಬಹುದು. ಒಟ್ಟಾರೆಯಾಗಿ ಬೆನ್ನು ನೇರವಾಗಿರ್ಬೇಕು. ಎರಡು ಪಾದಗಳ ಮೇಲೆ ಸಮವಾದ ಭಾರ ಇರಬೇಕು. ನಂತರ ಮಾಡುವಂತ ಅಭ್ಯಾಸ, ಉಸಿರು ತಗೊಳ್ತಾ ಕೈಗಳನ್ನು ಪಕ್ಕದಿಂದ ನಿಧಾನವಾಗಿ ಭುಜದ ನೇರಕ್ಕೆ ತೆಗೆದುಕೊಂಡು ಹಸ್ತಗಳನ್ನು ಮೇಲ್ಮುಖ ಮಾಡಿ, ಹಾಗೆ ಇನ್ನಷ್ಟು ಕೈಗಳನ್ನು ಮೇಲಕ್ಕೆ ಚಾಚಿ ಕೈ ತೋಳುಗಳನ್ನು ಮೇಲ್ಮುಖವಾಗಿ ಇಳಿಯುತ್ತಾ ಚೆನ್ನಾಗಿ ಕರಮೂಲದಿಂದ ಕೈಗಳನ್ನು ಜೋಡಿಸಿ ಲಾಕ್ ಮಾಡಿ ಹಸ್ತಗಳನ್ನು ಮೇಲ್ಮುಖವಾಗಿ ಮಾಡಿ ಕಾಲ್ ನಡುವೆ ಒಂದು ಹೆಜ್ಜೆ ಅಂತರ ಇರಿಸಿಕೊಂಡು ಉಸಿರು ತಗೊಳ್ತಾ ನಿಧಾನ ಹಿಮ್ಮಡಿಗಳನ್ನು ಮೇಲೆತ್ತಿ ಚೆನ್ನಾಗಿ ಕೈಗಳನ್ನ ಮೇಲಕ್ಕೆ ಚಾಚಿ ಸ್ಟ್ರೆಚ್ ಅಪ್. ಕಾಲ್ ಬೆರಳು ತುದಿ ಮೇಲೆ ನಿಂತ್ಕೊಳ್ಳುವ ಪ್ರಯತ್ನ, ಏಕಾಗ್ರತೆ ಒಂದು ಕೇಂದ್ರ ಬಿಂದುವಿನಲ್ಲಿರಲಿ. ಅಲ್ಲೇ ಒಂದು 30 ಸೆಕೆಂಡುಗಳ ಕಾಲ ಇದ್ದು ನಂತರ ಕೆಳಕ್ಕೆ ಬನ್ನಿ. ಮತ್ತೆ ಉಸಿರು ತೆಗೆದುಕೊಳ್ತಾ ನಿಧಾನ ಹಿಮ್ಮಡಿಗಳನ್ನ ಮೇಲಕ್ಕೆತ್ತಿ ಕಾಲ್ ಬೆರಳು ತುದಿ ಮೇಲೆ ನಿಂತ್ಕೊಳ್ಳುವ ಪ್ರಯತ್ನ ಮಾಡಿ. ಹಾಗೆ ಉಸಿರು ಹೊರ ಹಾಕುತ್ತಾ ಕೆಳಕ್ಕೆ ಬನ್ನಿ. ಈ ರೀತಿಯಾಗಿ ಒಂದು 10 ಬಾರಿ ನೀವು ಪ್ರತಿದಿನ ಮಾಡ್ತಾ ಬರುವುದರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿ ಆದ್ರೆ ದೇಹದಲ್ಲಿನ ಕೊಬ್ಬಿನ ಅಂಶ, ಫ್ಯಾಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಉತ್ತಮವಾದ ಅಭ್ಯಾಸ. ನಂತರ ನಿಧಾನ ಕೈಗಳನ್ನು ಬಿಡಿಸಿ ಮೇಲಕ್ಕೆ ಚಾಚಿ ಉಸಿರು ಹೊರ ಹಾಕುತ್ತಾ ಕೈಗಳನ್ನು ಪಕ್ಕದಿಂದ ಗಮನಿಸುತ್ತಾ ಕೆಳಕ್ಕೆ ಹಸ್ತ ಕೆಳಮುಖ ಮಾಡಿ ಕೈಗಳನ್ನ ಕೆಳಗಿಳಿಸಿ. ಮುಂದಿನ ಅಭ್ಯಾಸ ವೃಕ್ಷಾಸನ. ಏಕಾಗ್ರತೆ, ದೇಹ ಮನಸ್ಸಿನ ಸಮತೋಲನದಲ್ಲಿ ಉಪಯೋಗಕಾರಿಯಾದಂಥ ಅಭ್ಯಾಸ ವೃಕ್ಷಾಸನ. ನಿಧಾನವಾಗಿ ಬಲಗಾಲನ್ನು ಮಡಚಿ ಕೈಯ ಸಹಾಯದಿಂದ ಎಡತೊಡೆಯ ಮೂಲದಲ್ಲಿ ಪಾದವನ್ನು ಇರಿಸಬೇಕು. ಕಾಲು ಬೆರಳನ್ನು ನೆಲಕ್ಕೆ, ಬೆರಳುಗಳು ನೆಲ ನೋಡುವಂತೆ ಇರಿಸ್ಕೊಳ್ಬೇಕು. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಮೇಲಕ್ಕೆ ಚಾಚಿ ಹಸ್ತ ಮೇಲ್ಮುಖ. ಹಾಗೆ ಉಸಿರು ತಗೊಳ್ತಾ ಕೈಗಳು ಮೇಲಕ್ಕೆ ಚಾಚಿ ಕರಮೂಲದಿಂದ ಜೋಡಿಸಿ ದೃಷ್ಟಿಯನ್ನ ಏಕಾಗ್ರತೆಯಿಂದ ಯಾವುದಾದರೂ ಒಂದು ಕೇಂದ್ರ ಬಿಂದುವಿನಲ್ಲಿ ನಿಲ್ಲಿಸಿ. ಈ ಒಂದು ಸ್ಥಿತಿಯಲ್ಲಿ ಕನಿಷ್ಠ 30 ಸೆಕೆಂಡುಗಳ ಕಾಲ ನಿಂತ್ಕೊಳ್ಳಿ. 30 ಸೆಕೆಂಡುಗಳ ಕಾಲ ಉಸಿರಾಟ ಸಹಜವಾಗಿ ನಡೀತಾ ಇರಬೇಕು. 30 ಸೆಕೆಂಡುಗಳ ನಂತರ ನಿಧಾನವಾಗಿ ಕೈಗಳನ್ನು ಪಕ್ಕದಿಂದ ಭುಜದ ನೇರಕ್ಕೆ ತನ್ನಿ, ಹಸ್ತ ಕೆಳಮುಖ ಮಾಡಿ ಉಸಿರು ತಗೊಳ್ಳಿ. ನಂತರ ಉಸಿರು ಹೊರ ಹಾಕುತ್ತಾ ನಿಧಾನವಾಗಿ ಕೈ ಕೆಳಕ್ಕೆ, ಪಾದವನ್ನ ಕೆಳಗಿಳಿಸಿ. ಇದೇ ಅಭ್ಯಾಸವನ್ನು ಎಡಗಾಲಿನಿಂದಲೂ ಸಹ ಅಭ್ಯಾಸ ಮಾಡಬೇಕು. ಎಡಗಾಲನ್ನು ಮಡಚಿ ಕೈಯ ಆಧಾರದಿಂದ ಬಲತೊಡೆಯ ಮೂಲದಲ್ಲಿರಿಸಿ. ನಂತರ ಕೈಗಳನ್ನು ಪಕ್ಕದಿಂದ ಭುಜದ ನೇರಕ್ಕೆ ತೆಗೆದುಕೊಳ್ಳಿ, ಹಸ್ತ ಮೇಲ್ಮುಖ ಮಾಡಿ ಹಾಗೆಯೇ ಉಸಿರು ತೆಗೆದುಕೊಳ್ಳುತ್ತಾ ಕೈಗಳು ಮೇಲಕ್ಕೆ ತೆಗೆದುಕೊಂಡು ಕರಮೂಲದಿಂದ ಜೋಡಿಸಿ
ದೃಷ್ಟಿಯನ್ನ ಏಕಾಗ್ರತೆಯಿಂದ ಮೂಗಿನ ತುದಿಯ ಭಾಗ ಅಥವಾ ನೆಲವನ್ನ ನೋಡ್ತಾ ಇರಿ. ಅಲ್ಲಿ 30 ಸೆಕೆಂಡುಗಳ ಕಾಲ ಕನಿಷ್ಠ ಸಹಜವಾದ ಉಸಿರಾಟದೊಂದಿಗೆ ನಿಂತು ನಂತರ ಕೈಗಳನ್ನು ಪಕ್ಕದಿಂದ ಅತ್ಯಂತ ನಿಧಾನವಾಗಿ ಹೇಗೆ ನಾವು ಆಸನಕ್ಕೆ ಹೋದುವೋ ಅದೇ ರೀತಿ ವಾಪಸ್ ಬರಬೇಕು. ಕೈಗಳನ್ನ ಕೆಳಗಿಳಿಸಿ, ಕಾಲನ್ನು ನಿಧಾನವಾಗಿ ಕೆಳಗಿಳಿಸಿ, ಕಾಲ್ ನಡುವೆ ಒಂದು ಹೆಜ್ಜೆ ಅಂತರ ಇರಿಸಿ, ಕಣ್ಮುಚ್ಚಿ ವೃಕ್ಷಾಸನದಿಂದ ದೇಹದಲ್ಲಿ ಆದಂತ ಅನುಭವವನ್ನು ಅವಲೋಕಿಸುತ್ತಾ ವಿಶ್ರಾಂತಿಯನ್ನ ಪಡಿಬೇಕು. ತ್ರಿಕೋನಾಸನ, 3 ಕೋನಗಳನ್ನು ಹೋಲುವಂತ ಅಭ್ಯಾಸವೇ ತ್ರಿಕೋನಾಸನ. ಮೊದಲಿಗೆ ಕಾಲಿನ ನಡುವೆ 3 ಅಡಿಯಷ್ಟು ಅಂತರವನ್ನ ತೆಗೆದುಕೊಳ್ಬೇಕು. ಕೈಗಳನ್ನು ಉಸಿರು ತೆಗೆದುಕೊಳ್ಳುತ್ತಾ ಭುಜದ ನೇರಕ್ಕೆ ಚಾಚಿ ಸಾಧ್ಯವಾದಷ್ಟು ಪಕ್ಕಕ್ಕೆ ಹಿಗ್ಗಿಸಿ, ಬಲಗಾಲನ್ನು ಬಲಕ್ಕೆ ತಿರುಗಿಸಿ 90 ಡಿಗ್ರಿಯಷ್ಟು, ಎಡಗಾಲನ್ನು ಎಡಕ್ಕೆ ತಿರುಗಿಸಿ ಉಸಿರು ಹೊರಹಾಕುತ್ತಾ ಪಕ್ಕದಿಂದ ಕೈಯನ್ನು ಪಕ್ಕಕ್ಕೆ ಚಾಚುತ್ತಾ ನಿಧಾನ ಮುಂದಕ್ಕೆ ಬಾಗಿ, ಸಾಧ್ಯವಾದ್ರೆ ಕೈಯನ್ನು ನೆಲಕ್ಕೆ ಊರಿ ಪಾದದ ಪಕ್ಕ ಒಳಮುಖ ಅಥವಾ ಹಿಂದಕ್ಕೆ ತಲೆ ಎತ್ತಿ ಕೈ ಬೆನ್ನಿನ ತುದಿಯನ್ನು ನೋಡ್ತಾ ಬನ್ನಿ. ಪ್ರಾರಂಭದಲ್ಲಿ ಈ ಸ್ಥಿತಿ ಕಷ್ಟ ಅನ್ಸ್ಬೋದು. ನಿರಂತರವಾದ ಅಭ್ಯಾಸದಿಂದ ಎಲ್ಲರೂ ಕೂಡ ಪೂರ್ಣ ಹಸ್ತವನ್ನು ಪಾದದ ಪಕ್ಕ ಇಡುವ ಪ್ರಯತ್ನ ಮಾಡಬಹುದು. ಇಲ್ಲಿ ಯಾವುದೇ ಕಾರಣಕ್ಕೂ ಭುಜ ಮುಂದೆ ತರಬಾರದು. 2 ಭುಜ ಒಂದೇ ನೇರದಲ್ಲಿರ್ಬೇಕು. ದೃಷ್ಟಿ ಕೈ ಬೆರಳಿನ ಕಡೆ. ನಂತರ ನಿಧಾನ ಕತ್ತು ಕೆಳಕ್ಕೆ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಕಾಲನ್ನು ಒಳಮುಖವಾಗಿ ತಿರುಗಿಸಿ, ಹಾಗೆ ಎಡಗಾಲನ್ನು ಎಡಕ್ಕೆ ತಿರುಗಿಸಿ ಉಸಿರು ತಗೊಂಡು ಹೊರ ಹಾಕುತ್ತಾ ಎಡ ಪಕ್ಕಕ್ಕೆ ಪಕ್ಕದಿಂದ ಬಾಗಿ, ನಿಧಾನ ಪಕ್ಕದಿಂದ ಬಾಗಿ ಹಸ್ತವನ್ನು ಪೂರ್ಣ ನೆಲಕ್ಕಿಡುವ ಪ್ರಯತ್ನ. ತಲೆ ಎತ್ತಿ ಮೇಲೆ ಮಾಡಿದ್ದ ಕೈ ಕಡೆ ನೋಡಿ. ಪೂರ್ಣ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟದೊಂದಿಗೆ 30 ಸೆಕೆಂಡುಗಳ ಕಾಲ ನಿಲ್ಲಿ. ನಂತರ ಕತ್ತು ಕೆಳಕ್ಕೆ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಕಾಲು ಒಳಮುಖವಾಗಿ ತಿರುಗಿಸ್ಕೊಳ್ಳಿ. ನಂತರ ಕಾಲುಗಳನ್ನು ಒಂದೊಂದಾಗಿ ಹಿಂದಕ್ಕೆ ತೆಗೆದುಕೊಂಡು ಕೈಗಳನ್ನು ಕೆಳಗಿಳಿಸಿ, ಕಾಲು ನಡುವೆ ಒಂದು ಹೆಜ್ಜೆ ಅಂತರ ಇರಿಸಿಕೊಂಡು ಮೃದುವಾಗಿ ಕಣ್ಮುಚ್ಚಿ ತ್ರಿಕೋನಾಸನದಿಂದ ದೇಹದಲ್ಲಿ ಆದಂತ ಅನುಭವವನ್ನು ಅನುಭವಿಸುತ್ತಾ ವಿಶ್ರಾಂತಿಯನ್ನ ಪಡೆಯಿರಿ. ವೀರಭದ್ರಾಸನ. ವೀರಭದ್ರಾಸನದಲ್ಲಿ ಪ್ರಕಾರಗಳಿದೆ. ಇಂದು ವೀರಭದ್ರಾಸನ ಪ್ರಕಾರ 2ರ ಅಭ್ಯಾಸವನ್ನ ತೋರಿಸ್ಕೊಡ್ತೇನೆ. ಮೊದಲಿಗೆ ಕಾಲುಗಳ ನಡುವೆ 3 ಅಡಿಯಷ್ಟು ಅಂತರವನ್ನ ಇರಿಸ್ಕೊಳ್ಬೇಕು. ಕೈಗಳನ್ನು ಭುಜದ ನೇರಕ್ಕೆ ನಿಧಾನವಾಗಿ ಚಾಚಿ ಪಕ್ಕಕ್ಕೆ, ಬಲಗಾಲನ್ನು ಬಲಕ್ಕೆ 90 ಡಿಗ್ರಿಯಷ್ಟು ತಿರುಗಿಸಿ ಎಡಗಾಲು ಸ್ವಲ್ಪ ಒಳಕ್ಕೆ ತಿರುಗಿಸ್ಕೊಳ್ಳಿ. ನಂತರ ಉಸಿರು ಹೊರ ಹಾಕುತ್ತಾ ಬಲ ಮಂಡಿಯನ್ನು ಮಡಚುತ್ತಾ ನಿಧಾನವಾಗಿ ಬಲಕ್ಕೆ ಕೂತ್ಕೊಳ್ತಾ ಬನ್ನಿ. ತಲೆಯನ್ನು ತಿರುಗಿಸಿ ಬಲಗೈಯ ಬೆರಳಿನ ತುದಿಯನ್ನ ನೋಡುವ ಪ್ರಯತ್ನ ಮಾಡಿ. ಈ ಒಂದು ಸ್ಥಿತಿಯಲ್ಲಿ 30 ಸೆಕೆಂಡಿಂದ 1 ನಿಮಿಷದವರೆಗೂ ನಿಂತ್ಕೊಳ್ಳುವುದರಿಂದ ನಮ್ಮ ಕಾಲಿನ ತೊಡೆಯ ಭಾಗ, ಮೀನಖಂಡ, ಭುಜಗಳಿಗೆ ಶಕ್ತಿಯ ವರ್ಧನೆ ಆಗುತ್ತೆ. ಏಕಾಗ್ರತೆಯೂ ಕೂಡ ಲಭಿಸುತ್ತೆ. 30 ರಿಂದ 1 ನಿಮಿಷದ ನಂತರ ನಿಧಾನವಾಗಿ ಮಂಡಿಯನ್ನು ನೇರ ಮಾಡಿ, ಕತ್ತು ಒಳಮುಖ, ಕಾಲು ಒಳಮುಖವಾಗಿ ತಿರುಗಿಸ್ಕೊಳ್ಳಿ. ಹಾಗೆ ಎಡಗಾಲು ಎಡಕ್ಕೆ ತಿರುಗಿಸಿ ಉಸಿರು ತಗೊಳ್ಳಿ. ಹೊರ ಹಾಕುತ್ತಾ ನಿಧಾನ ಎಡಮಂಡಿಯನ್ನು ಮಡಿಸುತ್ತಾ ಎಡಕ್ಕೆ ಕೂತ್ಕೊಳ್ಳಿ. ತಲೆಯನ್ನು ತಿರುಗಿಸಿ ಎಡ ಗೈ ಬೆರಳಿನ ತುದಿಯನ್ನ ನೋಡ್ತಾ ಬನ್ನಿ. 30 ಸೆಕೆಂಡಿಂದ 1 ನಿಮಿಷದವರೆಗೆ ಈ ಒಂದು ಸ್ಥಿತಿಯಲ್ಲಿ ಕೂತ್ಕೊಂಡು ತದನಂತರ ನಿಧಾನವಾಗಿ ಮಂಡಿಯನ್ನು ನೇರ ಮಾಡಿ, ಕತ್ತು ಒಳಕ್ಕೆ ತಿರುಗಿಸಿ, ಕಾಲು ಒಳಮುಖ ಮಾಡಿ, 2 ಕಾಲುಗಳ ನಡುವೆ ಸ್ವಲ್ಪ ಅಂತರವನ್ನು ಕಡಿಮೆ ಮಾಡಿ ಕಾಲುಗಳನ್ನ ಜೋಡಿಸಿ ಕೈ ಕೆಳಕ್ಕೆ ತನ್ನಿ. ಕಾಲು ನಡುವೆ ಒಂದು ಹೆಜ್ಜೆ ಅಂತರವನ್ನ ಇರಿಸ್ಕೊಳ್ಳಿ. ಕಣ್ಮುಚ್ಚಿ ವೀರಭದ್ರಾಸನದಿಂದ ಆದಂತ ಬದಲಾವಣೆಯನ್ನು ದೇಹದಲ್ಲಿ ಗಮನಿಸುತ್ತಾ ವಿಶ್ರಾಂತಿಯನ್ನು ಪಡೆಯಿರಿ. ನಂತರ ನಿಧಾನ ಕಣ್ಬಿಡಿಸಿ. ಈ ರೀತಿಯಾಗಿ ಈ ಒಂದು 4 ಅಭ್ಯಾಸಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ತಾಡಾಸನ, ವೃಕ್ಷಾಸನ, ತ್ರಿಕೋನಾಸನ ಹಾಗೂ ವೀರಭದ್ರಾಸನ.
ಈ 4 ನಿಂತು ಮಾಡುವ ಅಭ್ಯಾಸಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಆರೋಗ್ಯಕ್ಕೆ ನೀವೇ ಬಾಸ್ ಹಾಗೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವು ಹೆಚ್ಚಿನ ಅಭ್ಯಾಸಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಮುಖಾಂತರ ನಿಮ್ಗೆ ಇನ್ನೂ ಹಲವು ವಿಚಾರಗಳನ್ನು ಯೋಗದ ಮುಖಾಂತರ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯಕ್ಕೆ ನೀವೇ ಬಾಸ್ ಹಾಗೆ ಅಂತ ಹೇಳ್ತಾ ಡಾಕ್ಟರ್ ಬಾಸ್ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.